ಅರಮನೆ ಮಂಡಳಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಲೆಕ್ಕಕ್ಕೆ ಸಿಗದಂತಹ 4,10,000 ರೂಪಾಯಿ ನಗದು ಸೀಸ್ ಮಾಡಿದ್ದಾರೆ. ಪ್ರವೇಶ ದ್ವಾರ ಹಾಗೂ ಪಾರ್ಕಿಂಗ್ನಲ್ಲಿ ಈ ಹಣ ಪತ್ತೆಯಾಗಿದೆ. 4,10,000 ಹಣ ಪತ್ತೆಯಾಗಿದೆ. ಪ್ರವೇಶ ಟಿಕೆಟ್ ಪಾರ್ಕ್ನಲ್ಲಿ ಅವ್ಯವಹಾರದ ದೂರು ಕೇಳಿ ಬಂದಿತ್ತು. ದೂರು ಆಧರಿಸಿ ದಾಳಿ ಮಾಡಿರುವಂಥ ಲೋಕಾಯುಕ್ತ ತಂಡ. ಲೋಕಾಯುಕ್ತ SP ಸಚಿತ್ ಅವರ ಮಾರ್ಗದರ್ಶನದಲ್ಲಿ ನಡೆದಿರುವಂತಹ ದಾಳಿ ಇದು. ಪಾರ್ಕಿಂಗ್ ಆ ಜಾಗದಲ್ಲಿ, ಜೊತೆಗೆ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶಕ್ಕೆ ಎಂಟ್ರಿ ಟಿಕೆಟ್ ತಗೋತೀವಲ್ವಾ, ಆ ಎಂಟ್ರಿ ಟಿಕೆಟ್ನಲ್ಲಿ ಅವ್ಯವಹಾರ ಮಾಡ್ತಾ ಇದ್ರು ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. SP ಸಚೇತ್ ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ 4,10,000 ಸೀಸ್ ಆಗಿರುವಂಥದ್ದು. ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಮಡಿಕೇರಿ ಲೋಕಾಯುಕ್ತ DYSPಗಳು ಹಾಗೂ ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಅನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೀರೋ ಆಗ್ಬಿಡ್ಬೇಕಲ್ಲ. ಆಶ್ಚರ್ಯ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ನಾವಿವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ. ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು, ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಆದರೆ ಮುಸಲ್ಮಾನರು, ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು, ಅದ್ರ ಮುಖಾಂತರ ಸರ್ಕಾರ ನಡೀತಾ ಇದೆ. ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ. ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರವ್ರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ಅದು ಪಾಕಿಸ್ತಾನದಲ್ಲಿ ನಿಷ್ಠೆ ಅಲ್ಲ, ಜನ್ಮಭೂಮಿ ಇದು. ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು. ಅಲ್ಲ, ಇವರಿಗೆ ಜನ್ಮಭೂಮಿ ಒಂದು, ಪವಿತ್ರ ಭೂಮಿ ಒಂದು. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು, ಪವಿತ್ರ ಭೂಮಿನೇ ಇದು. ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮನ ಕೇಳುತ್ತೆ. ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರು ಮಿತ್ರ ಶ್ರೀವಾರಿ ನಾಗರಾಜ್. ಏನು ತಾವು ವಿಡಿಯೋ ವೀಕ್ಷಣೆ ಮಾಡಿದ್ರಿ, ಇದು ನಮ್ಮ ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ನಿನ್ನೆ ಒಂದು ಕ್ಯಾತಮಾರನಹಳ್ಳಿಯ ವಿವಾದಿತ ಮಸೀದಿ ಜಾಗದ ಬಗ್ಗೆ ತಮ್ಮ ಹಿಂದುತ್ವವಾದಿಯನ್ನು, ರಾಷ್ಟ್ರತನವನ್ನು, ಏನು ಹಿಂದೂಗಳ ರಕ್ಷಣೆಗೆ ನಾವೇ ಇರೋದು ಅಂತ ಅಬ್ಬರಿಸಿ ಬೊಬ್ಬರಿದ ವಿಡಿಯೋ ಇದು. ಇಲ್ಲಿ ನನಗೊಂದು ಪ್ರಶ್ನೆ ಇತ್ತು ಪ್ರತಾಪ್ ಸಿಂಹ ಅವ್ರಿಗೆ. ಏನಪ್ಪ ಅಂತಂದರೆ, ತಾವೇನು ಯಾವುದೋ ಒಂದು ವಿವಾದಿತ ಜಾಗದಲ್ಲಿ ಏನು ಹೋರಾಟ ಮಾಡಿದ್ರಿ, ಇದು ಹಿಂದೂಗಳ ರಕ್ಷಣೆಗ ಒಂದು, ಅಥವಾ ಜನರಲ್ಲಿ ಕಾಂಗ್ರೆಸ್ ವಿರೋಧಿ ಏನೋ ಒಂದು ತಾವು ಹೋರಾಟಗಳು ಮಾಡ್ತಿದ್ರಲ್ಲ, ಸಿದ್ದರಾಮಯ್ಯನ ವಿರುದ್ಧ ಹೋರಾಟನ ಅಥವಾ ಹಿಂದೂಗಳ ರಕ್ಷಣೆಗನ ಅಂತ ಒಂದು ಪ್ರಶ್ನೆ ಇತ್ತು. ಯಾಕೆ ಅಂತಂದರೆ, ತಮ್ಮ ಕಳೆದ 10 ವರ್ಷಗಳ ಅವಧಿಯನ್ನು ತಾವು ಮೈಸೂರಲ್ಲಿ ಸಂಸದರಾಗಿದ್ರಿ. ತಮ್ಮ ವ್ಯಾಪ್ತಿಯಲ್ಲೇ ಅರಮನೆ ಮಂಡಳಿ ಅಂತಿದೆ, ಮೈಸೂರು ಅರಮನೆ ಹೃದಯ ಭಾಗದಲ್ಲಿ. ಆ ಹೃದಯ ಭಾಗದಲ್ಲಿ ನಡೀತಿರುವಂಥ ಹೆಜ್ಜೆ ಹೆಜ್ಜೆಗೂ ನಡೀತಿರುವಂಥ ಭ್ರಷ್ಟಾಚಾರ, ಅನಾಚಾರ ತಮಗೇನೋ ಮಾಹಿತಿ ಇದೆಯಾ, ಇರಲಿಲ್ವಾ? ಯಾಕಂದರೆ ಕಳೆದ 10 ವರ್ಷಗಳ ಕಾಲ ಮೈಸೂರಿನ ಸಂಸದರಾಗಿದ್ರಿ ತಾವು. ಈ ವ್ಯಕ್ತಿ ಯಾರಿದ್ದಾರೆ, ಇವರೆಲ್ಲ ನಿಮ್ಗೆ ಯಾರು ಗೊತ್ತಿಲ್ವಾ ನಿಮಗೆ? ಅಥವಾ ತಮ್ಮ ಕೈವಾಡನೂ ಇದೆಯಾ? ಯಾಕೆ ಅಂತಂದರೆ, ನೀವು ಯಾವುದೋ ಒಂದು ಮಸೀದಿ ಜಾಗದಲ್ಲಿ ತಾವು ಇಷ್ಟು ಹಿಂದುತ್ವ ಮತ್ತು ರಾಷ್ಟ್ರ ರಕ್ಷಣೆ, ದೇಶ ಪ್ರೇಮ ಎಲ್ಲ ಮಾತಾಡೋರು, ಮೊದಲನೇದಾಗಿ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಅರಮನೆ ಏನಿದೆಯಲ್ಲ, ಹಿಂದೂಗಳ ಏನಿಲ್ವೇ ಒಂದು ಭದ್ರಕೋಟೆ ಅಂತಲೇ ಅನ್ಬೋದು ನಾವು. ಇವತ್ತು ಅರಮನೆ ಬಂದು ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ಅರಮನೆ ಏನಿದೆ, ಅರಮನೆ ಮಂಡಳಿ ಅರಮನೆ ಒಳಗಡೆನೆ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ ನಡೀತಾ ಇದೆ. ಕಳ್ಳ ಕಾಕರುಗಳೆಲ್ಲ ಸೇರ್ಕೊಂಡಿದ್ದಾರಲ್ಲ, ತಮಗೇನೋ ಮಾಹಿತಿ ಇರಲಿಲ್ವಾ ಇದು? ಈಗ ತಾವು ಹೇಳ್ತಾ ಇದ್ದೀರಾ ಹಿಂದೂಗಳ ರಕ್ಷಣೆ, ದೇಶ ಪ್ರೇಮ, ಹೇಳಬಾರ್ದು ಎಲ್ಲ ಬೊಗಳೆ ಬಿಡ್ತಾ ಇದ್ದೀರಲ್ಲ. ನನ್ನೊಂದು ಪ್ರಶ್ನೆ ಇರೋದಷ್ಟೇ. ಮೊದಲನೇ ತಿಳ್ಕೊಳ್ಳಿ, ದೇಶ ಪ್ರೇಮಿಯನ್ನು, ನಾಡ ಪ್ರೇಮಿ ಆಗದವನು ದೇಶ ಪ್ರೇಮಿ ಯಾವತ್ತೂ ಆಗ ಸಾಧ್ಯ ಇಲ್ಲ. ಫಸ್ಟು ನನ್ನ ವಾಸ್ತವ ಏನಿದೆ, ಕರ್ನಾಟಕದಲ್ಲಿ ನಾವು ನಮ್ಮ ಸಂರಕ್ಷಣೆ ಮಾಡ್ಕೊಳ್ಳೋಣ. ಆಮೇಲೆ ದೇಶ ಅಂದರೆ ಏನು ಹೇಳಿ, ದೇಶ ಅಂತಂದರೆ ಮೈಸೂರು ಅಂದ್ರೆ ದೇಶ, ಬೆಂಗಳೂರು ಅಂದ್ರೂ ದೇಶ, ಭಾರತನೇ. ಇದೇನು ಪಾಕಿಸ್ತಾನ ಅಂತ ಹೇಳಲ್ಲ ನಾವು. ಸೊ ನಾನು ಕೇಳ್ತಾ ಇರೋದು, ನಿಮ್ಮ ದೇಶ ಪ್ರೇಮನ, ರಾಷ್ಟ್ರ ಪ್ರೇಮನ ದಯವಿಟ್ಟು ಅರಮನೆ ಮಂಡಳಿಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಏನಿದೆ, ಅಲ್ಲಿನ ಅವೈಜ್ಞಾನಿಕ ಸ್ಥಿತಿಗಳೇನಿದೆಯಲ್ಲ ಇವತ್ತು, ಅದ್ರ ಮೇಲೆ ತಾವು ಹೋರಾಟ ಮಾಡಿ ತಾವೇನೋ ಹಿಂದುತ್ವವಾದಿ, ಮುಸ್ಲಿಂ ವಿರೋಧಿ, ಮುಸ್ಲಿಂ ಅವ್ರನ್ನ ದೇಶದಿಂದನೇ ಕಳಿಸ್ಕೊಳ್ಳೋಣ, ತಮ್ಮದೇನೋ ಟ್ಯಾಕ್ಸೇಷನ್ನು, ತಮ್ದು ಏನಿದೆ ರಾಜಕೀಯ ಪ್ರೇರಿತ ಮಾತುಗಳು, ಅದ್ರ ಬಗ್ಗೆ ನನಗೆ ಯಾವುದು ನನ್ನ ಹೇಳಿಲ್ವೇ, ತಗೊಳ್ಳೋ ಬಿಡೋದು ಏನಿಲ್ಲ. ಬಟ್ ನನ್ನ ಪ್ರಶ್ನೆ ಒಂದಿದ್ದು,
ಅದ್ರ ಜೊತೆಗೆ ತಾವು ಏನು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂತ ಹೇಳಿದ್ರೆ ಇದರ ನಮ್ಮ ಕರ್ನಾಟಕದ ಅಸ್ಮಿತೆ ಏನಿದೆ, ನಮ್ಮ ಅರಮನೆ ಏನಿದೆ, ಮೈಸೂರು ನಾಡ ಹಬ್ಬ ಇವತ್ತು ದಸರಾ ಅಂತ ಏನು ಹೇಳ್ತೀವಿ, ಇದರ ಮೂಲ ಕೇಂದ್ರ ಬಿಂದು ಇವತ್ತು ಮೈಸೂರು ಅರಮನೆ. ಈ ಅರಮನೆಯನ್ನ ತಾವು ಸಂರಕ್ಷಣೆ ಮಾಡ್ಕೊಳ್ಳೋಕೆ ಯಾಕೆ ಹೋರಾಟಗಳು ಮಾಡ್ತಾ ಇಲ್ಲ? ಅಲ್ಲಿ ನಡೀತಿರುವಂತಹ ಅನೈತಿಕ ರಾಜಕಾರಣ ಇರ್ಬೋದು, ಏನ್ಕಂದ್ರೆ ಇವತ್ತು ಮೈಸೂರು ಅರಮನೆ ಬಂದು ಒಂದು ಚಿನ್ನದ ಮೊಟ್ಟೆ ಇಡುವಂಥ ಗೂಡಾಗಿದೆ ರಾಜಕಾರಣಿಗಳಿಗೆ. ಎಲ್ಲ ರಾಜಕೀಯ ಪಕ್ಷದವರು ತಾವು ಇನ್ವಾಲ್ವ್ ಆಗಿದ್ದೀರಾ, ಎಲ್ಲ ರಾಜಕೀಯ ಮುಖಂಡರುಗಳು ಇದ್ದೀರಾ, ಮೂರು ಪಾರ್ಟಿಯವರು ಇದ್ದೀರಾ. ಏನ್ಕಂದ್ರೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಸರ್ವೆ ಪ್ರಕಾರ ತಾವೂ ಅಲ್ಲಿ ಹೋಗಿ ಶಾಲು ಪೇಟ ಎಲ್ಲ ತಮಗೂ ಕುದುರೆ ಸವಾರಿ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ನನ್ನ ಪ್ರಶ್ನೆ ಹೊಂದಿದ್ದು, ತಾವು ಹಿಂದೂಗಳ ಸಂರಕ್ಷಣೆ, ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಅಂತೆಲ್ಲ ಬೊಗಳೆ ಬಿಡ್ತಿರೋರು ಮೈಸೂರು ಅರಮನೆ ಮಂಡಳಿ ಒಳಗಡೆ ನಡೀತಿರುವಂಥ ಭ್ರಷ್ಟಾಚಾರ ಏನಿದೆ, ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಾವು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಅರಮನೆ ಉಳಿಸೋದು ಅಂದರೆ ದೇಶನ ರಕ್ಷಣೆ ಮಾಡೋದಂತಲ್ವಾ, ರಾಷ್ಟ್ರ ರಕ್ಷಣೆ ಮಾಡೋದು ಅಂತ ತಮಗೇನು ಅನ್ನಿಸ್ತಾ ಇಲ್ವಾ ಅನ್ನೋದು ನನ್ನದೊಂದು ಪ್ರಶ್ನೆ. ಏನೋ ಓಟು ಅಥವಾ ರಾಜಕೀಯ ಅಂತ ಮಾಡೋದಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ಅರಮನೆ ಮಂಡಳಿ ಮೇಲೆ ಇದೇ 10 ವರ್ಷಗಳ ಹಿಂದೆ 2011ರಲ್ಲಿ ಒಂದು ಲೆಟರ್ ಬರೆದಿದ್ದಾರೆ ಅಲ್ಲಿರುವಂಥ ಅಧಿಕಾರಿ ಮೇಲೆ. ಈ ಅಧಿಕಾರಿ ಅನ್ಫಿಟ್ಟು, ಯಾರೋ ಒಬ್ಬ ಸ್ಟೆನೋಗ್ರಾಫರ್, ಕಂಪ್ಯೂಟರ್ ಆಪರೇಟರ್ ತಂದ ಕೂರಿಸ್ಕೊಂಡಿದ್ರೆ ಅರಮನೆ ಮಂಡಳಿಗೆ. ಇವರು ಈ ಹುದ್ದೆಗೆ ಅನ್ಫಿಟ್ಟು, ನಾಲಾಯಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರೇ ಅಂದಿನ ನಿಮ್ಮ BJP ಸರ್ಕಾರದ ಮುಖ್ಯಮಂತ್ರಿ ಯಾರಿದ್ರು ಸದಾನಂದ ಗೌಡ್ರಿಗೆ ಅಂದಿನ ಕಾಲದಲ್ಲಿ ಲೆಟ್ರ್ ಬರೆದಿರ್ತಾರೆ. ಈ ಲೆಟ್ರ್ ಬಂದ ಮೇಲೂ ತಾವೇನು ಯಾರು ತಮ್ಮ BJP ಪಕ್ಷ ಆಗಲಿ ಅಥವಾ ಇದು ಆದಮೇಲೆ 2 ಬಾರಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರಾಗಲಿ ಯಾವುದೇ ರೀತಿಯ ಕಾನೂನು ಕ್ರಮ ಆಗಲಿ ಮತ್ತೊಂದಾಗಲಿ ಜರುಗಿಸಲ್ಲ. ಏನಕ್ಕೆ ಅಂದರೆ ಅಲ್ಲಿ ಬರ್ತಿರುವಂತಹ ಸೋರುತ್ತಿರುವಂತಹ ಅವ್ಯವಹಾರ, ಬೇನಾಮಿ ಹಣ ಏನಿದೆಯಲ್ಲ ಬೇಕಾಗಿದೆಯಲ್ಲ ನಿಮ್ಮ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಇದು ಅನಿವಾರ್ಯವಾಗಿ ತಾವೆಲ್ಲ ಇಟ್ಕೊಂಡಿದ್ದೀರ ತಾವು. ಈಗ ನನ್ನ ಒಂದು ಪ್ರಶ್ನೆ, ತಮ್ಮ ಹೋರಾಟ ಏನಾದರೂ ಸಿದ್ದರಾಮಯ್ಯನ ವಿರುದ್ಧವಾಗಿದ್ದರೆ ದಯವಿಟ್ಟು ಲೆಟ್ರ್ ಇದೆ ತಗೊಂಡು ಸಿದ್ದರಾಮಯ್ಯನ ಕೇಳಿ, ಈಗ ಪ್ರಶ್ನೆ ಮಾಡಿ. ಏನಕಂದರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇಲ್ಲ, ಮಾಧ್ಯಮಗಳೆಲ್ಲ ಫೀಡ್ ಆಗಿದೆ, ಚೆನ್ನಾಗಿ ಫೀಡ್ ಮಾಡಿದ್ದಾರೆ ಮಾಧ್ಯಮಗಳಿಗೆ. ಆ 3rd ಕ್ಲಾಸ್ ನನ್ನ ಮಕ್ಕಳನ್ನ ಜನ ಬಂದಿದ್ರಲ್ಲ ಮೈಕ್ ಹಿಡ್ಕೊಂಡು ನಿಮ್ಮ ಹತ್ರ, ನೀವು ಕೇಳ್ಬಾರ. ಆ ಮೈಕ್ ಇರೋರೆಲ್ಲ ಒಬ್ಬನಾದರೂ ಪ್ರಾಮಾಣಿಕ ಪತ್ರಕರ್ತ ಯಾರು ಇದ್ದಾರೇನ್ರಿ?